ಶೋಷಣೆ, ಮಹಿಳೆಯರ ಮೇಲೆ ದೌರ್ಜನ್ಯ, ಇದನ್ನು ನಾವು ಪ್ರತಿನಿತ್ಯ ಸುದ್ದಿ ಪತ್ರಿಕೆ, ಟಿ ವಿ ನ್ಯೂಸಲ್ಲಿ ನಾವು ನೋಡ್ತಾ ಇರ್ತೀವಿ, ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ. ಇದು ಅನಾದಿ ಕಾಲದಿಂದನೂ ಸಹ ನಡೆದುಕೊಂಡು ಬರ್ತಾ ಇದೆ. ಮಹಾಭಾರತದಲ್ಲಿ ದ್ರೌಪದಿ ಕೂದಲನ್ನು ಹಿಡ್ಕೊಂಡು ಎಳ್ಕೊಂಡು ಒಂದು ರೀತಿ ಪ್ರಾಣಿ ರೀತಿ ಎಳ್ಕೊಂಡು ಬಂದ ದುಶ್ಯಾಸನ ಮತ್ತು ವಸ್ತ್ರಾಪಹರಣವನ್ನು ಮಾಡಿದ್ದ. ಕೃಷ್ಣ ಪರಮಾತ್ಮ ರಕ್ಷಿಸಿದ್ದ. ವಸ್ತ್ರಾಪಹರಣದ ಸಮಯದಲ್ಲಿ ದುರ್ಯೋಧನ ತೊಡೆ ತಟ್ಟಿ ಬಾ, ತೊಡೆ ಮೇಲೆ ಕೂತ್ಕೊಂಬಾ ಅಂತ ಹೇಳಿದ ಆ ಒಂದು ದ್ರೌಪದಿಗೆ. ರಾಮಾಯಣದಲ್ಲಿ ಸೀತೆಯ ಅಪಹರಣ, ಈ ದ್ರೌಪದಿ ಆಗಲಿ ಸೀತೆ ಆಗಲಿ ಒಂದು ಚೆನ್ನಾಗಿರೋದೇ ತಪ್ಪೇ ಅಥವಾ ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪೇ, ಇದೆಲ್ಲನೂ ಸಹ ಯೋಚನೆ ಮಾಡಿದರೆ ಮನಸ್ಸಿಗೆ ನೋವಾಗ್ತದೆ. ಒಬ್ಬ ಮಹಿಳೆ ಅಂಗೈನಲ್ಲಿ ಒಂದು ಗಾಯ, ಸುಟ್ಟು ಗಾಯ. ಏನಮ್ಮ ಇದು ಅಂಗೈನಲ್ಲಿ ಈ ರೀತಿ ಸುಟ್ಟೋಗಿದೆ ಅಂತಂದಾಗ ನಮ್ಮ ಯಜಮಾನರು ಕರ್ಪೂರನ ಹಚ್ಬಿಟ್ಟು ನನ್ನ ಅಂಗೈ ಮೇಲೆ ಇಟ್ಬಿಟ್ರು. ನೀನು ಕಿರ್ಚಿದ್ರೆ ನೀನು ಪತಿವ್ರತೆ ಅಲ್ಲ, ನನಗೆ ನೀನು ಹೊಂದ್ಕೊಂಡು ಹೋಗ್ತಾ ಇಲ್ಲ, ನೀನು ಕೆಟ್ಟ ಹೆಂಗಸು, ನೀನು ಕಿರ್ಚಲಿಲ್ಲ ಅಂತಂದರೆ ನೀನು ಪತಿವ್ರತೆ. ಇದು ನಿಜವಾಗ್ಲೂ ಸಹ ಇದೇನು ಕಲಿಯುಗನೋ ದ್ವಾಪರ ಯುಗನೋ, ಈ ರೀತಿ ಮನಸ್ಸಿಗೆ ಭಾಳ ನೋವಾಗ್ತದೆ. ಯಾವುದೇ ಕಾಲದಲ್ಲೂ ಸಹ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಈ ಒಂದು ದೌರ್ಜನ್ಯ, ಒಬ್ಬ ವಯೋವೃದ್ಧನಿಂದ 8 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ, ಈ ಒಂದು ಸುದ್ದಿನ ನೋಡಿದ್ರೆ ಮನಸ್ಸಿಗೆ ಬಹಳ ನೋವಾಗ್ತದೆ. ಒಬ್ಬ ಮಹಿಳೆ ತಲೆ ಮೇಲೆ ಗಾಯ, ರಕ್ತ ಸುರಿತಾ ಇತ್ತು. ಜೊತೆಯಲ್ಲಿ ಒಂದು 5-6 ಜನ ಮಹಿಳೆಯರು ಬಂದರು. ಏನು ಅಂತಂದರೆ ಅವ್ರ ಯಜಮಾನರು ಹೊಡೆದುಬಿಟ್ರು ಸರ್, ಏನೋ ಒಂದು ಸಣ್ಣ ವಿಷಯಕ್ಕೆ ಬೇರೆಯವ್ರ ಮಾತು ಕೇಳಿಕೊಂಡು ತಲೆ ಮೇಲೆ ಹೊಡೆದುಬಿಟ್ರು ಅಂತಂದಾಗ ತಲೆ ಏನು ಹೊಲಿಗೆ ಬೇಕಾಗಲಿಲ್ಲ, ಅವರಿಗೆ ಒಂದು ಸೂಕ್ತ ಚಿಕಿತ್ಸೆ ನೀಡಲಾಯಿತು. ದೈಹಿಕ ಹಿಂಸೆ, ಮಾನಸಿಕ ಹಿಂಸೆ, ದೈಹಿಕ ಅಂದರೆ ಹೊಡೆಯೋದು, ಕೋಲ್ ತಗೊಂಡು ಹೊಡೆಯೋದು, ಕೈಗೆ ಸಿಕ್ಕಿದ್ರಲ್ಲಿ ಹೊಡೆಯೋದು, ದೈಹಿಕ ಹಿಂಸೆ, ಮಾನಸಿಕ ಹಿಂಸೆ, ಲೈಂಗಿಕ ದೌರ್ಜನ್ಯ, ಸಾಮಾಜಿಕ ದೌರ್ಜನ್ಯ, ಇವೆಲ್ಲನೂ ಸಹ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಒಂದು ಹೆಣ್ಣು ಮಗು ಹುಟ್ಟಿದ್ರೆ 3 ಜನ ಹೆಣ್ಮಕ್ಳನ್ನ ನೀನು ಎತ್ತಿದೀಯ ಅಂತಂದ್ಬಿಟ್ಟು ಒಂದೇ ಸಮನೆ ಆ ಮಹಿಳೆಗೆ ಅವರ ಮನೆಯವರೆಲ್ಲ ಹೊಡೆದಿದ್ದಾರೆ, ಗಂಡನನ್ನು ಸೇರಿ ಎಲ್ಲರೂ ಸಹ ಹೊಡೆದಿದ್ದಾರೆ. 3 ಜನ ಹೆಣ್ಮಕ್ಳನ್ನ ನೀನು ಹೊಡೆದಿದ್ದೀಯ, ಗಂಡು ಮಗುನ ಇರಲಿಲ್ಲ ಅಂತ. ಒಬ್ಬ ವಿದ್ಯಾವಂತನ ಮನೆಯಲ್ಲಿ ಮೊದಲನೇದು ಹೆಣ್ಮಗು, 2ನೇದು ಹೆಣ್ಮಗು, 3ನೇದು ಹೆಣ್ಮಗು, 4ನೇದಾದ್ರೂ ಗಂಡು ಮಗು ಆಗಲಿ ಅಂದರೆ ಗಂಡು ಮಗು ಆಗೋವರೆಗೂ ಆಕೆ ಹೆರ್ತಾ ಇರಬೇಕು. ಇದು ಒಂದು ಮಿಷಿನ್, ಆಕೆ ದೇಹ. ಗಂಡು ಹೆಣ್ಣು ಅನ್ನೋದನ್ನು ನಿರ್ಧರಿಸುವುದು ಗಂಡನಿಂದ ಬಂದಂಥ ಒಂದು ಅಂಶ, ಹೆಂಡತಿಯಿಂದ ಬಂದಂಥ ಕ್ರೋಮೋಸೋಮ್ ಅಂಶ ಅಲ್ಲ. ಒಬ್ಬ ಮಹಿಳೆ ವಿಷ ಕುಡಿದ್ಬಿಟ್ಟು ಬಂದಿದ್ದಾಳೆ, ಗಂಡ ಹೊಡೆದ, ಮಾವ ಅತ್ತೆ ಎಲ್ಲರೂ ಸೇರಿ ಹೊಡೆದ್ರು ಅಂತಂದ್ಬಿಟ್ಟು ವಿಷ ಕುಡಿದು ಒಬ್ಬ ಮಹಿಳೆ ಬಂದಾಗ ತಕ್ಷಣವೇ ಆಕೆಗೆ ಸೂಕ್ತ ಚಿಕಿತ್ಸೆಯನ್ನು ನರ್ಸಿಂಗ್ ಹೋಮ್ನಲ್ಲಿ ಕೊಟ್ಟು ಆಕೆ ಚೇತರಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿದ್ದಾಯಿತು. ಒಬ್ಬ ಮಹಿಳೆ ಮನೆಯಲ್ಲಿ ಒಂದು ಗಂಡಸ ಜೊತೆಯಲ್ಲಿ ಮಾತನಾಡಿದ್ರೆ ಹೊಡೆತ, ಮನೆಯಲ್ಲಿ ಗಂಡನ ಅಣ್ಣನ ಜೊತೆಯಲ್ಲಿ ಏನೋ ಒಂದು ವಿಷಯ ಮಾತಾಡಿದ್ದಕ್ಕೆ ಆ ದಿನ ಹೊಡೆತ, ಪಕ್ಕದ ಮನೆ ಒಬ್ಬ ಗಂಡಸ ಜೊತೆಯಲ್ಲಿ ಅವನು ತರಕಾರಿ ತಗೊಳ್ತಿದ್ದಾಗ
ಎಷ್ಟು ತರಕಾರಿ ಅಂತ ಆ ಪಕ್ಕದ ಮನೆ ಗಂಡಸ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ಹೊಡೆತ. ಈ ರೀತಿ ಈ ಈ ಒಂದು ದೌರ್ಜನ್ಯ, ಮಹಿಳೆ ದೌರ್ಜನ್ಯ ನಡೀತಾ ಇದೆ. ಒಬ್ಬ ಹೊಸದಾಗಿ ಮದುವೆಯಾದಂತಹ ಒಬ್ಬ ಹೆಂಗಸು ಬಂದಳು. ಒಂದೇ ಸಮನೆ ಅಳ್ತಿದ್ದಾಳೆ. ನಾವು ಗಂಡ ಹೆಂಡತಿ ರೀತಿಯಲ್ಲಿ ಬಾಳ್ತಾ ಇಲ್ಲ. ಗಂಡ ಒಂದು ರೀತಿ ಇದು ಹೆಂಡ್ತಿನ ಮುಟ್ಟಬಾರ್ದು, ಮೈಲಿಗೆ ಆಗತ್ತೆ, ಹೆಂಡತಿ ಜೊತೆಯಲ್ಲಿ ಲೈಂಗಿಕ ಕ್ರಿಯೆ ಮಾಡಬಾರ್ದು, ಅದು ತಪ್ಪು ಅಂತ ಒಂದು ರೀತಿ ಆ ಭಾವನೆಯಿಂದ ಬಂದಿದ್ದಾರೆ, ಬಾಳ್ತಾ ಇದ್ದಾರೆ. ಮದುವೆಯಾಗಿ ಆಗಲೇ 1 ವರ್ಷ ಹತ್ತತ್ರ ಬಂತು ಅಂದ್ಬಿಟ್ಟು ಒಂದೇ ಸಮನೆ ಅಳ್ತಿದ್ದಾಗ ನಾನು ಮನೆಯವರನ್ನೆಲ್ಲ ಕರೆಸಿ, ಗಂಡನ್ನ ಕರೆಸಿ ಸೂಕ್ತ ಸಲಹೆಯನ್ನು ನೀಡಿದ್ದಾಯಿತು. ಒಂದು ಸಣ್ಣ ಪುಟ್ಟ ವಿಷಯಗಳಿಗೂ ಸಹ ಅನುಮಾನ. ಯಾವುದೋ ಒಂದು ಸಿನಿಮಾದಲ್ಲಿ ಆ ಹೀರೋ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಸತ್ಯ ಹರಿಶ್ಚಂದ್ರ ಉದಾಹರಣೆ. ಸತ್ಯ ಹರಿಶ್ಚಂದ್ರದಲ್ಲಿ ರಾಜ್ಕುಮಾರ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತಂದರೆ ಮನೆಗೆ ಬಂದು ಒಂದೇ ಸಮನೆ ಹೊಡ್ತಾ, ಏನು ನಿನ್ನ ಗಂಡಸ್ರನ್ನ ನಾನೇನು ಹೊಗಳ್ತಾ ಇದೆಯಾ, ಏನು ಚೆನ್ನಾಗಿ ಇದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ, ಪಾಠ ಮಾಡಿದ್ದಾನೆ ಅಂತ ಹೇಳೋದೇನು. ಒಂದು ಯಾರೋ ಒಬ್ಬರು ಹಿರಿಯ ಮಹಿಳೆ ಹೇಳಿದ್ರು, ಈ ಒಂದು ಹೆಣ್ಣಾಗಿ ಹುಟ್ಟಿದ್ದೇ ದೊಡ್ಡ ತಪ್ಪೇ, ಮಹಾರಾಣಿಯೂ ಸಹ ಹೆಂಗಸಲ್ವೇ, ಈ ರೀತಿ ಅವ್ರಿಗೂ ಸಹ ಒಂದು ದೌರ್ಜನ್ಯ ಆಗಿದೆ, ಮಹಾರಾಣಿಗೂ ಸಹ ದೌರ್ಜನ್ಯ ಆಗಿದೆ. ಎಷ್ಟೋ ಸಲ ಮಹಿಳೆಯರು ಮೈ ತುಂಬ ಸೆರಗು ಹಾಕ್ಕೊಂಡಿರಬೇಕು. ಒಂದು ಸ್ವಲ್ಪ ಸೆರಗು ಕೆಳಗಡೆ ಬಿತ್ತು, ಪುನಃ ಸೆರಗು ಹಾಕ್ಕೊಳ್ಳಿಲ್ಲ ಅಂದರೆ ಆಗ ಹೊಡೆತ. ಮೈ ತುಂಬ ಸೆರಗು ಹಾಕ್ಕೊಳ್ಬೇಕು, ಹಣೆ ತುಂಬ ಕುಂಕುಮ ಹಾಕ್ಕೋಬೇಕು. ಇದು ಇತ್ತೀಚೆಗೆ ಕಡಿಮೆ ಆಗ್ತಾ ಇದ್ದರೂ ಸಹ ಇನ್ನೂ ಸಹ ಈ ರೀತಿಯ ದೌರ್ಜನ್ಯ. ಒಬ್ಬರು ವಿದ್ಯಾವಂತ ಮಹಿಳೆ, ಗಂಡ ಹೆಂಡತಿ ಇಬ್ಬರೂ ಸಹ ಕೆಲಸ ಮಾಡ್ತಿದ್ರು. ಒಂದು ಮೆಡಿಕಲ್ ಕಾಲೇಜು ಅಂತಲೇ ತಿಳ್ಕೊಳ್ಳಿ, ಅಥವಾ ಯಾವುದೋ ಒಂದು ಆಫೀಸು. ಹೆಂಡತಿಗೆ ಪ್ರಮೋಷನ್ ಸಿಕ್ತು, ಆಕೆ ಮೇಲಧಿಕಾರಿಯಾದಳು. ಗಂಡನಿಗೆ ಕೆಲವು ಕಾರಣದಿಂದ ಪ್ರಮೋಷನ್ ಇನ್ನೂ ತಡವಾಯಿತು ಅಷ್ಟೇ. ಇಷ್ಟಕ್ಕೆ ಮನೆಯಲ್ಲಿ ಪ್ರತಿದಿನ ರಂಪ. ಇದು ವಿದ್ಯಾವಂತರಲ್ಲಿ ಅಥವಾ ಅನುಕೂಲಸ್ಥರಲ್ಲಿ ಆದರೆ, ಬಡವರಲ್ಲಿ ಗಾರೆ ಕೆಲಸ ಮಾಡ್ತಾ ಮನೆ ಕಟ್ತಾ ಇರತಕ್ಕಂಥ ಗಾರೆ ಕೆಲಸದವರಲ್ಲಿ ಗಂಡಾಳಿಗೆ ಹೆಚ್ಚು ಹಣ, ದುಡ್ಡು ಜಾಸ್ತಿ ಗಂಡಾಳಿಗೆ. ಅದೇ ಹೆಣ್ಣಾಳಿಗೆ ಎಷ್ಟೇ ಕೆಲಸ ಮಾಡಲಿ, ಗಂಡಾಳನ್ನಷ್ಟೇ ಕೆಲಸ ಮಾಡಲಿ, ಆದರೂ ಸಹ ಗಂಡಾಳಿಗೆ ದಿನಗೂಲಿ ಜಾಸ್ತಿ, ಹೆಣ್ಣಾಳಿಗೆ ದಿನಗೂಲಿ ಕಡಿಮೆ. ಮದುವೆಯಲ್ಲಿ ಇವತ್ತಿಗೂ ಸಹ ಕೆಲವು ಮದುವೆಯಲ್ಲಿ ಗಂಡಿನ ಕಡೆಯವರು, ಗಂಡಸರು ಮದುವೆ ಊಟ ಆದ ಮೇಲೆ ಗಂಡನ ಕಡೆಯವರು ಗಂಡಸರು ಊಟ ಆದ ಮೇಲೆ ಹೆಂಗಸರು ಮಕ್ಕಳು ಎಲ್ಲ ಊಟ ಮಾಡಬೇಕು. ಎಷ್ಟೋ ಸಲ ಪಾಪ ಒಂದು ಚಿಕ್ಕ ಮಗು ಹೊಟ್ಟೆ ಹಸ್ದುಕೊಂಡು, ಒಂದು ಹೆಣ್ಣು ಮಗು ಹೊಟ್ಟೆ ಹಸ್ದುಕೊಂಡು ನಾನು ಊಟ ಮಾಡಬೇಕು, ಹೊಟ್ಟೆ ಹಸೀತಾ ಇದೆ ಅಂದ್ರೂ ತಾಳು ಗಂಡಸರು ಪಂಕ್ತಿ ಆಗಲಿ. ಕೆಲವು ವಿಷಯಗಳಿಗೆ ತಾಯಿ ಪ್ರತಿಯೊಂದು ವಿಷಯಕ್ಕೂ ಸಹ ಜವಾಬ್ದಾರಿ ತಗೊಳ್ಬೇಕು. ಮನೆಗೆ ಏನು ಬೇಕು, ಹೊರಗಡೆ ಹೋಗಿ ಕೆಲಸ ಮಾಡಿದ್ರೂ ಸಹ, ಒಂದು ದೊಡ್ಡ ಅಧಿಕಾರಿ ಆಗಿದ್ದರೂ ಸಹ ಮನೆಗೆ ಬಂದು ಅಡುಗೆ ಮಾಡಬೇಕು, ಮಕ್ಕಳನ್ನ ನೋಡ್ಕೊಳ್ಬೇಕು,
ಮಕ್ಕಳು ಸರಿಯಾಗಿ ಓದ್ತಾ ಇದ್ದಾರಾ ಅಂತ ವಿಚಾರಿಸ್ಕೊಳ್ಳೋದು ಸಹ ಮನೆಯ ಮಹಿಳೆ. ಪೇರೆಂಟ್ ಟೀಚರ್ಸ್ ಮೀಟಿಂಗು, ಶಾಲೆಗೆ ಹೋಗಿ ಪೇರೆಂಟ್ ಟೀಚರ್ಸ್ ಮೀಟಿಂಗುಗೂ ಸಹ ತಾಯಿನೇ ಹೋಗಬೇಕು. ತಂದೆ ನನಗೆ ಆಫೀಸಲ್ಲಿ ಕೆಲಸ ಇದೆ, ನನಗೆ ಟೈಮ್ ಇಲ್ಲ, ಟೈಮ್ ಇದ್ದರೂ ಸಹ ತಾಯಿನೇ ಹೋಗಿ ಒಂದು ಪೇರೆಂಟ್ ಟೀಚರ್ಸ್ ಮೀಟಿಂಗ್ನಲ್ಲಿ ಹೋಗಿ ಮಗು ಹೇಗೆ ಓದ್ತಾ ಇದೆ, ಯಾತಕ್ಕೆ ಒಂದು ಇಂಗ್ಲೀಷಲ್ಲಿ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಕೊಟ್ಟಿದ್ದೀರಾ, ಏನು ತಪ್ಪು ಮಾಡ್ದ ಮಗು, ಈ ರೀತಿ ಎಲ್ಲ ವಿಚಾರಿಸೋದು. ಕೆಲವು ವರ್ಷಗಳ ಹಿಂದೆ ಒಬ್ಬ ಮಹಿಳೆ, ನಾನು ಹೇಳಿದೆ ವ್ಯಾಸಕ್ಟಮಿ ಸರಳ ಸುಲಭ ವಿಧಾನ, ವ್ಯಾಸಕ್ಟಮಿ ನಿಮ್ಮ ಯಜಮಾನ್ರಿಗೆ ಮಾಡಿಬಿಡ್ತೀವಿ, ಏನು 5 ನಿಮಿಷ ಅಷ್ಟೇ. ಅವರು ಎಷ್ಟೋ ಸಲ ಆಪ್ರೇಷನ್ ಆದಮೇಲೆ ಅಯ್ಯೋ ಇಷ್ಟೇನೆ ಆಗೋಯ್ತಾ, ನಾನು ಆಫೀಸ್ಗೆ ಬೇಕಾದ್ರೆ ಹೋಗ್ತೀನಿ ಅಂತ ಹೇಳಿದ್ದುಂಟು ವ್ಯಾಸಕ್ಟಮಿ ಮಾಡಿಸ್ಕೊಂಡಂಥ ಒಬ್ಬ ಪುರುಷ. ಆದರೆ ಇಲ್ಲ, ಅವರು ಗಂಡಸರು ದುಡಿಯೋರು, ಆದ್ದರಿಂದ ನಾನೇ ಟ್ಯೂಬೆಕ್ಟಮಿ ಮಾಡಿಸ್ಕೊಳ್ತೀನಿ, ನಮ್ಮ ಯಜಮಾನ್ರಿಗೆ ನೀವು ಮಾಡಬೇಡಿ, ನಾನೇ ಮಾಡಿಸ್ಕೊಳ್ತೀನಿ. ಇವತ್ತಿಗೂ ಸಹ ಟ್ಯೂಬೆಕ್ಟಮಿಗೆ ಹೋಲಿಸಿದರೆ ಈ ಒಂದು ಸಂತಾನ ಚಿಕಿತ್ಸೆ ಮಹಿಳೆಯರಲ್ಲಿ ಟ್ಯೂಬೆಕ್ಟಮಿ ಜಾಸ್ತಿ, ಪುರುಷರಲ್ಲಿ ವ್ಯಾಸಕ್ಟಮಿ ಮಾಡಿಸ್ಕೊಳ್ಳೋರು ಇವತ್ತಿಗೂ ಸಹ ಕಡಿಮೆ. ಹಳ್ಳಿನಲ್ಲಿ ಏನೋ ಒಂದು ಮಾತನಾಡಿದ್ಲು ಹೆಂಡತಿ ಅಂದ್ಬಿಟ್ಟು ಸೌದೆ ಒಲೆ ಉರಿತಾ ಇರತಕ್ಕಂಥ ಸೌದೆ ಒಲೆಯಿಂದ ಆ ಕೊಳ್ಳಿ ತಂದು ಹೊಡೆದಿದ್ದನ್ನು ನಾವು ಗಮನಿಸಿದ್ದೇವೆ, ನೋಡಿದ್ದೇವೆ. ಪಾಪ ಒಂದು ಭಾಗ ಸುಟ್ಟೋಗಿತ್ತು ಗಾಯ, ಆ ಕೊಳ್ಳಿಯಿಂದ ಹೊಡೆದಿದ್ದಕ್ಕೆ. ಎಷ್ಟೋ ಸಲ ವಿಷ ಸೇವಿಸಿದಂಥ ಮಹಿಳೆಯನ್ನು ಚಿಕಿತ್ಸೆ ಕೊಟ್ಟು ಬೇಗನೆ ಚಿಕಿತ್ಸೆ ಕೊಡೋಕ್ಕಾಗಿಲ್ಲ, ಆಕೆ ಮರಣ ಹೊಂದಿದ್ದಾಳೆ. ಯಾತಕ್ಕೋಸ್ಕರ ಅಂದರೆ ಕೇವಲ ಗಂಡ ಹೆಂಡತಿ ಒಂದು ಜಗಳ, ಅನುಮಾನ, ಇದು ನಿರಂತರವಾಗಿ ನಡೀತಾ ಇದೆ. ಇದು ತಪ್ಪು. ಈಗ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಮುಂದುವರೆದಿದೆ, ಉತ್ತಮವಾಗಿದೆ. ಹೆಚ್ಚು ಹೆಚ್ಚು ಮಹಿಳೆಯರು ಮನೆಯಲ್ಲಿ ಇವಾಗ ಅಡುಗೆ ಮಾಡಿಕೊಂಡು, ಒಂದು ಹೆಂಗಸು ಅಂತಂದರೆ ಮನೆಯಲ್ಲಿ ಇರಬೇಕು, ಅಡುಗೆ ಮಾಡಿಕೊಂಡು. ಆ ಕಾಲ ಕಡಿಮೆ ಆಗಿದೆ, ಆ ಪರಿಸ್ಥಿತಿ ಕಡಿಮೆ ಆಗಿದೆ. ಹೆಂಗಸರು ಸಹ ಆಫೀಸಲ್ಲಿ ಹೋಗಿ ದುಡಿತಾ ಇದ್ದಾರೆ. ಬಸ್ಸಲ್ಲಿ ಮಹಿಳಾ ಕಂಡಕ್ಟ್ರು ನೋಡಿದ್ದೀವಿ. ಆಟೋ ಚಾಲಕರು, ಮಹಿಳೆಯ ಆಟೋ ಚಾಲಕರು ಇದ್ದಾರೆ. ಮಹಿಳೆಯರು ಏರೋಪ್ಲೇನ್ನ ಪೈಲಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಆದ್ದರಿಂದ ಇಷ್ಟೆಲ್ಲ ಮಹಿಳೆಯರು ಮುಂದುವರಿತಿದ್ರು ಸಹ ಮಹಿಳೆಯರ ಮೇಲೆ ದೌರ್ಜನ್ಯ ಮುಂದುವರಿತಾ ಇದೆ. ಅದು ತಪ್ಪು, ಅದು ನಿಲ್ಲಬೇಕು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.